ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸೋಮವಾರದ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ನಿನ್ನೆ ಅಮ್ಮ ಬಂದು ಬಾಗಿನ ಎಲ್ಲ ಕೊಟ್ಟು ಅವರು ನೈಟ್ ಆಯಿತು ಹೋಗಿದ್ದು. ಅದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಸೊ ಬಾಗಿನ ಎಲ್ಲ ಕೊಟ್ಟಿದ್ದು ಸಂಜೆ 6 ಗಂಟೆ 7 ಗಂಟೆನಲ್ಲಿ ಕೊಟ್ಟರು. ಅದಾದಮೇಲೆ ತಂಗಿಗೆ ಸ್ವಲ್ಪ ವರ್ಕ್ ಇತ್ತು, ಇವತ್ತು ಸ್ಕೂಲ್ಗೆ ಹೋಗಬೇಕಲ್ವ ಅವಳಿಗೆ ವರ್ಕ್ ಇತ್ತಂತೆ. ಸೊ ನೆನ್ನೆಲ್ಲ ಬೆಳಗ್ಗೆ ಎಲ್ಲ ಬರೀ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದರು. ಸೊ ಅಪ್ಪ ಬರ್ತಿದ್ದ ಹಾಗೆ ಅವರು ಅಪ್ಪನ ಒಳಗಡೆ ಬರೋದಕ್ಕೆ ಬಿಟ್ಟಿಲ್ಲ, ಹಾಗೆ ಕರ್ಕೊಂಡು ಹೊರಟೋದ್ರು. ಸೊ ಆ ಗಡಿಬಿಡಿನಲ್ಲಿ ವಿಡಿಯೋ ಏನು ಮಾಡ್ಕೊಳ್ಳಲಿಲ್ಲ. ಸದ್ಯಕ್ಕೆ ಅಷ್ಟು ಆಯಿತು. ಇವಾಗ ಬೆಳಗ್ಗೆ ಎದ್ದು ಮನೆಯೆಲ್ಲ ಹೊರಿಸ್ಕೊಬೇಕು, ಇವತ್ತು ಅಮಾವಾಸ್ಯೆ ಬೇರೆ ಅಲ್ವಾ. ಅದ್ರ ಜೊತೆಗೆ ಬಾಗ್ನದ ಸಾಮಾನೇನೆಲ್ಲ ನನಗೆ ಕೊಟ್ಬಿಟ್ಟು ಹೋಗಿದ್ದಾರೆ ಅವರು, ಕುಂಕುಮ ಕೊಟ್ಟು. ಇವಾಗ ನಾನು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಇಷ್ಟು ಕೆಲಸ ಇದೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ, ಕೆಲಸ ಮುಗಿಸ್ಕೊತೀನಿ. ಅದು ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆವರೆಗೂ ವ್ಲಾಗ್ ನೋಡಿ ಬನ್ನಿ. ಇವತ್ತಿನ ಒಂದು ವ್ಲಾಗನ್ನ ಸ್ಟಾರ್ಟ್ ಮಾಡ್ತೀನಿ. ನೆನ್ನೆ ನೈಟು 7:30 8 ಗಂಟೆಗೆಲ್ಲ ಅಮ್ಮ ಅಪ್ಪ ಎಲ್ಲರೂ ಕೂಡ ಹೊರಟರು. ನನ್ನ ತಂಗಿ ಅಂತೂ ವರ್ಕ್ ಏನೋ ಇದೆ ಅಂತ ಹೇಳಿಬಿಟ್ಟು ಸೊ ಅವಳು ವೆಯ್ಟ್ ಮಾಡ್ತಾಯಿದ್ಲು, ಅಪ್ಪ ಬರೋದೇನೆ, ನಾನು ಹೋಗಬೇಕು ಮಲ್ಕೋಬೇಕು. ಆಮೇಲೆ ಪಾಪು ಬೇರೆ ಮಲ್ಗೋದಿಲ್ಲ. ಅಂದರೆ ಮಕ್ಳುಗಳು ಹಾಗೆ ಅಲ್ವಾ, ಒಂದು 5-6 ವರ್ಷ ಆಗೋವರೆಗೂ ಸ್ವಲ್ಪ ತುಂಬ ರಿಸ್ಕು ಅವ್ರನ್ನ ಸಾಕೋದು ಮಾತ್ರ. ರಾತ್ರಿ ಹೊತ್ತೆಲ್ಲ ಎದಳ್ತಾ ಇರ್ತಾಳೆ, ಅವಳಿಗೂ ಸರಿಯಾಗಿ ನಿದ್ದೆ ಕೊಡೋದಿಲ್ಲ. ಹಾಗೆ ಬೆಳಗ್ಗೆಗಿನ್ನ ಸ್ಕೂಲ್ಗೆ ಹೊರಡಬೇಕಲ್ವ, ಅದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಟರು. ಅವರು ಹೊರಟೋದ್ಮೇಲೆ ನಾವು ಕೂಡ ಒಂದು ಸ್ವಲ್ಪ ಲೇಟಾಗಿ ಮಲ್ಕೊಂಡ್ವಿ. ಇನ್ನು ಬೆಳಗ್ಗೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು, ಇನ್ನು ಗುರುವಾರ ಅಂದರೆ ಶುಕ್ರವಾರ ಶನಿವಾರ ಹಬ್ಬ ಇರೋದ್ರಿಂದ ಗುರುವಾರ ನಾನು ಎಲ್ಲನೂ ಕೂಡ ಒಂದು ಕಡೆಯಿಂದ ಕ್ಲೀನ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಸೋಮವಾರ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಬೆಳಗ್ಗೆ ಮನೆಯವ್ರು ಹೇಳಿದ್ರು ಮನೆ ದೇವ್ರಿಗೆ ಹೋಗಿ ಹಾಲು ಕೊಟ್ಬಿಟ್ಟು ಬಂದುಬಿಡೋಣ, ಹಾಲು ಎತ್ತಿಡು ಅಂತ ಹೇಳಿದರು. ಸೊ ಹಾಲು ಎತ್ತಿಟ್ಟಿದ್ದೆ. ಆಮೇಲೆ ಅವರು ಕೂಡ ಹೇಳ್ತಾಯಿದ್ರು, ಅಯ್ಯೋ ಇವತ್ತು ಹೋಗದೇ ಇದ್ರೆ ಆಗ್ತಿತ್ತು, ತುಂಬ ಕೆಲಸ ಇದೆ ಅಂತ. ಅದು ಅಲ್ಲದೆ ಲಾಸ್ಟ್ ವೀಕ್ ಹೊರಟಿದ್ವಿ, ಲಾಸ್ಟ್ ವೀಕ್ ನಾನು ಮಂತ್ಲಿ ಡೇಟ್ ಆದೆ. ಸೊ ಹಾಗಾಗಿ ಅದು ಕ್ಯಾನ್ಸಲ್ ಆಯಿತು. ಇವತ್ತಾದರೂ ಹೋಗೋಣ ಅಂತ ಹೇಳಿಬಿಟ್ಟು ಅಮಾವಾಸ್ಯೆ ದಿವಸ ಮನೆ ದೇವ್ರಿಗೆ ಪೂಜೆ ಮಾಡಿಸಿದ್ರು ಒಳ್ಳೆಯದು ಅಂತ ಹೇಳಿಬಿಟ್ಟು ಹಾಲು ತೊಗೊಂಡು ಸಿಂಪಲಾಗಿ ಹಿಂಗೆ ಬರೋಣ ಅಂತ ಹೇಳಿ ತುಂಬ ಸಿಂಪಲಾಗಿ ರೆಡಿ ಆದೆ. ಆ್ಯಕ್ಚುಲಿ ಆ ಸೀರೆಗೆ ಬ್ಲೌಸೇ ಮ್ಯಾಚ್ ಆಗ್ತಾಯಿಲ್ಲ, ಯಾಕಂದರೆ ಅದ್ರ ಬ್ಲೌಸು ನಾನು ಕ್ಯಾಪ್ ಸ್ಲೀವ್ ಎಲ್ಲ ಬರ್ತಿತ್ತಲ್ವ ಹಿಂದೆ, ಆ ಥರ ಹೊಲಿಸ್ಕೊಂಡಿದ್ದೆ. ಸೊ ಸುಮ್ಮನೆ ತೆಳ್ಳಗಿದೆಯಲ್ಲ, ಸೆಕೆ ಬೇರೆ ಜಾಸ್ತಿ ಆಗ್ತಾಯಿತ್ತು. ನಾವು ಮಧ್ಯಾಹ್ನ ಹೊರಟಿದ್ದು, ಅದಕ್ಕೇ ಬೇಡ ಸಿಂಪಲಾಗಿ ಇರಲಿ ಅಂತ ಹೇಳಿ ಸಿಂಪಲಾಗಿ ರೆಡಿ ಆದೆ. ಗಡಿಬಿಡಿನಲ್ಲಿ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅಲ್ಲೆಲ್ಲ ಬೇಗ ಹೋಗಿ ಬೇಗ ಬಂದುಬಿಟ್ವಿ. ಜಾಸ್ತಿ ಹೊತ್ತು ದೇವಸ್ಥಾನದಲ್ಲೂ ಕೂಡ ಇರಲಿಲ್ಲ, ಯಾಕಂದರೆ ಮನೆ ಹತ್ರ ಸ್ವಲ್ಪ ಕೆಲಸಗಳು ಇದ್ವಿ. ಮನೆಯವರು ಕೂಡ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಬೇಗ ಹೋಗಿ ಬೇಗ ಬರಬೇಕಾಗಿತ್ತು. ಮತ್ತು ಅವ್ರಿಗೆಲ್ಲ ಅಡುಗೆನೂ ಕೂಡ ಮಾಡಬೇಕಿತ್ತು. ನಾನು ಅಡುಗೆನೂ ಕೂಡ ಮಾಡಿರಲಿಲ್ಲ. ಬೆಳಗ್ಗೆ ದೀಪ ಹಚ್ಚಿದ್ದು ಸ್ವಲ್ಪ ಲೇಟ್ ಆಗಿತ್ತಲ್ವ, ಹಾಗಾಗಿ ಇವತ್ತು ಇನ್ನು ಬೆಳಗ್ಗೆಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಇದು. ಸೊ ಬೆಳಗಿನ ಜಾವ ಬೇಗನೆ ಒಂದು 5:30 ಎದ್ದು ಟೊಮೊಟೊ ಪಲಾವ್ ಮಾಡಿಬಿಟ್ಟೆ. ಸೊ ಮನೆಯವರು ಇನ್ನೂ ಎದ್ದಿರಲಿಲ್ಲ. ಆಮೇಲೆ ಹಸು ಎಲ್ಲನೂ ಆಚೆಗಡೆ ಕಟ್ಟಿದ್ರು. ಇನ್ನು 6 ಗಂಟೆ ಆಯ್ತಲ್ಲ, ಸೊ ಬಂದು ಹಾಲು ಕರ್ಕೊಂಬಿಡು ಅಂತ ಹೇಳಿದ್ರು. ನಾನು ಹೇಗಿದ್ರು ತಿಂಡಿದೆಲ್ಲ ಕೆಲಸ ಮುಗ್ದಿತ್ತಲ್ವ, ಸೊ ಹಾಗಾಗಿ ಬಂದು ಇವಾಗ ಹಾಲು ಕರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಲು ಕರ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟು ನಂದೊಂದು ಪಾರ್ಸೆಲ್ ಬರೋದಿತ್ತು. ಅಂದರೆ ಡ್ರೆಸ್ಗಳು, ಅಂದರೆ ಮನೆ ಹತ್ರ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಒಂದು 650 ಅಂತೆ ಡ್ರೆಸ್ಸಸ್ಸು. ಸೊ ಅದನ್ನು ತರಿಸ್ಕೊಂಡಿದ್ದೆ. ಏನು ಅಂತ ಅಂದರೆ ನಾವು ಕಡಿಮೆ ಅಮೌಂಟಿಂದು ಅಂತ ತರಿಸ್ಕೊತೀವಿ, ಬಟ್ ಅದು ಏನು ಅಂದರೆ ಒಂದು 4-5 ವಾಶ್ ಆಗ್ತಿದ್ದ ಹಾಗೇ ಅದ್ರ ಬಂಡವಾಳ ಏನು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ನಾನು ಹಾಕಿರುವಂಥ ಟಾಪ್ ಏನಿದೆ ಅದು ಸ್ವಲ್ಪ ಕಾಸ್ಟ್ಲಿ ಇದೆ. ನಾನು ಮೈಸೂರಲ್ಲಿ ನನ್ನ ತಂಗಿ ಓದಬೇಕಾದ್ರೆ ಸೊ ಅಲ್ಲೋಗಿ ಸ್ಟೇ ಆಗ್ತಾಯಿದ್ದೆ, ಒಂದು ವಾರ ಎಲ್ಲ ಸ್ಟೇ ಆಗ್ತಾಯಿದ್ದೆ. ಆವಾಗ ತೊಗೊಂಡಿದ್ದೆ ಈ ಬಟ್ಟೆಗಳನ್ನ. ಎಷ್ಟು ಸರಿ ವಾಶ್ ಮಾಡಿದ್ದೀನಿ ಅಂತ ಅಂದರೆ ಒಂದು ಚೂರು ಏನು ಕೂಡ ಹೊಲಿಗೆ ಬಿಟ್ಕೊಂಡಿರೋದು ಅಥವಾ ನವ್ದಿರೋ ಥರ ಆಗೋದು ಅದು ಏನು ಕೂಡ ಆಗಿಲ್ಲ. ಆ ಥರ ಬಟ್ಟೆಗಳು ಚೆನ್ನಾಗಿರಬೇಕು. ಬಟ್ ಇನ್ನೇನು ಮಾಡೋದಕ್ಕಾಗುತ್ತೆ, ಮನೆ ಹತ್ರ ಹಾಕೊಳ್ಳೋದಕ್ಕೆ ತುಂಬ ಕಾಸ್ಟ್ಲಿದೆಲ್ಲ ತೊಗೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತ ಅನಿಸ್ತು. ನಾವು ಅಂದರೆ ಮನೆಯೊಳಗೆ ಕೆಲಸ ಇರೋದಿಲ್ಲ, ನಮ್ಮದು ತೋಟದಲ್ಲಿ ಕೆಲಸ ಮಾಡ್ತೀವಿ ಒಂದೊಂದು ಸರಿ. ಈ ರೀತಿ ಹಸು ಹಾಲು ಕರೆಯೋದು, ಹಸು ಕೆಲಸಗಳು ಅದು ಇದು ಅಂತ ಇದ್ದೇ ಇರುತ್ತೆ. ಸೊ ಅಂಥದ್ದಕ್ಕೆಲ್ಲ ಸುಮ್ಮನೆ ಕಾಸ್ಟ್ಲಿ ಬಟ್ಟೆ ಎಲ್ಲ ತೊಗೊಂಡು ಬಂದು ಸುಮ್ಮನೆ ಏನಂತಾರೆ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನಾನು ಕಡಿಮೆ ಅಮೌಂಟಲ್ಲೇ ನೋಡೋಣ ಬೇಕಾದರೆ ತರಿಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು
ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ. ಅದು ಕೂಡ ಅಷ್ಟೇ ಒಂದು 350ನೋ 400 ಕೊಟ್ಟು ತೊಗೊಂಡಿದ್ದು. ಅದು ಕೂಡ ಅಷ್ಟೇ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಪೇಂಟ್ ಎಲ್ಲ ಹೊರಟೋಯ್ತು. ಸೊ ಹಾಗಾಗಿ ನೋಡೋಣ ಇದೊಂದು ಅಂತ ಹೇಳಿ ತರಿಸಿದ್ದೀನಿ. ಅದನ್ನು ಕೂಡ ಇವಾಗ ಶೇರ್ ಮಾಡ್ಕೊತೀನಿ. ಹಾಯ್ ಫ್ರೆಂಡ್ಸ್, ನಾನಿವಾಗ ಅಂದರೆ ಇನ್ನು ಡೈಲಿ ವೇರ್ಗೂ ಹಾಕಬೇಕು ಅಂತ ಹೇಳಿಬಿಟ್ಟು, ಸೊ ಇಲ್ಲೇ ಅಕ್ಕಪಕ್ಕ ಎಲ್ಲಾದರೂ ಹೋಗೋದಾದರೆ ಸಿಂಪಲಾಗಿ ಡ್ರೆಸ್ನ ತರಿಸ್ಕೊಳ್ಳೋಣ ಈ ಸರಿ. ಗ್ರ್ಯಾಂಡ್ ಇರೋದು ಸ್ವಲ್ಪ ಕಾಸ್ಟ್ಲಿ ಇದೆ, ಯಾವುದು ತರಿಸ್ಕೊಂಡಿಲ್ಲ. ಯಾಕಂದರೆ ಇವಾಗ ಸದ್ಯಕ್ಕೆ ಬೇರೆ ಯಾವ ಫಂಕ್ಷನ್ಸು ಇಲ್ಲ. ಸೊ ಫಂಕ್ಷನ್ಸ್ ಎಲ್ಲ ಇನ್ನೂ 2 months ಇದೆ ಅಂತ ಹೇಳಿಬಿಟ್ಟು ಲೇಟಾಗಿ ತರಿಸ್ಕೊಳ್ಳೋಣ ಅಂತ ಹೇಳಿ ಇವಾಗ ಸದ್ಯಕ್ಕೆ ಸಿಂಪಲ್ ಆಗಿದೆ ಅಂತ ಹೇಳಿ ತರಿಸ್ಕೊಂಡೆ. ಸೊ ಪಾರ್ಸಲ್ ಬಂದಿದೆ. ಸೊ ಇದನ್ನು ನಾನು ಯಾವ ಪೇಜಿಂದ ಆರ್ಡರ್ ಮಾಡಿದ್ದೀನಿ ಏನು ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ಚೆಕ್ ಮಾಡಿ. ಇದು ಹೇಗಿದೆ ಕ್ವಾಲಿಟಿ ಅದೇನು ಕೂಡ ನೋಡಿಲ್ಲ. ಸೊ ಇವಾಗ ಜಸ್ಟ್ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ತ್ರೀ ಡ್ರೆಸ್ಸಸ್ನ ನಾನು ಬುಕ್ ಮಾಡ್ಕೊಂಡಿದ್ದೆ, ಡೈಲಿ ವೇರ್ಗೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದೊಂದು ಯೆಲ್ಲೋ ಕಲರ್ದೊಂದು ಮಾಡಿದೆ. ಸೊ ವಿತ್ ಪ್ಯಾಂಟ್ ಕೂಡ ಬರುತ್ತೆ ಇದಕ್ಕೆ. ಸೊ ಇದು ಪ್ರೈಸ್ ತುಂಬ ಕಡಿಮೆ ಇತ್ತು, ಸೊ ಹಾಗಾಗಿ ಬುಕ್ ಮಾಡಿಕೊಂಡೆ ಇರಲಿ ಅಂತ ಹೇಳಿಬಿಟ್ಟು ಕೊಂಡೆ. ಸೊ ಇದೊಂದು ಕಲರ್ ತುಂಬಾ ಇಷ್ಟ ಆಯಿತು. ಸೊ ಇದರಲ್ಲಿ ನಾನು ಸ್ವಲ್ಪ ಎಲ್ಲನೂ ಕೂಡ ಅಷ್ಟೇ ಸೈಜು ಒಂದು ಸೈಜ್ ಎಕ್ಸ್ಟ್ರಾನೇ ತೊಗೊತೀನಿ. ಬಟ್ ಇದರಲ್ಲಿ ಎಕ್ಸೆಲ್ ಇರಲಿಲ್ಲ ಅಂತ ಹೇಳಿ ಎಲ್ ಸೈಜ್ ಇತ್ತು. ಎಸ್, ಇದೊಂದು ಕಲರ್ ಇದೆ, ಇದಕ್ಕೆ ಈ ಪ್ಯಾಂಟ್ ಕೂಡ ಇದೆ. ನೆಕ್ಸ್ಟ್ ಬಂದು ಇದು ಬಂದಿದೆ, ಪ್ಯಾಂಟ್ ಬರುತ್ತೆ. ನಾನು ಬುಕ್ ಮಾಡ್ಕೊಂಡಿದ್ದೀನಿ. ಒಂದು ಪಿಂಕ್ ಮತ್ತು ಬ್ಲೂ ಕಲರ್, ಇನ್ನೊಂದು ಮಸ್ಟರ್ಡ್ ಎಲ್ಲೋ. ಸೊ 3 ಕಲರ್ಸ್ನ ನಾನು ಬುಕ್ ಮಾಡ್ಕೊಂಡಿದ್ದೆ. ಓಕೆ, ನಾನು ಕೊಟ್ಟಿರೋಂಥ ಅಮೌಂಟಿಗೆ ಸೊ ಬೆಟರ್ ಆಗಿದೆ. ಇದನ್ನು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅವನಿ ಸ್ಯಾರೀಸ್ ಅಂತ ಹೇಳಿಬಿಟ್ಟು ಒಂದು ಪೇಜ್ ಇದೆ, ಅಲ್ಲಿಂದ ತರಿಸ್ಕೊಂಡಿದ್ದಂಥದ್ದು. ನನಗೆ ತುಂಬ ಕಡಿಮೆ ಅಮೌಂಟಲ್ಲೇ ಬೇಕಿತ್ತು ಅಂತ ಹೇಳಿ ಇದು ಒಂದು ಸೆಟ್ಟಿಗೆ 650 ಆಯಿತು. ಅದು ಬಂದ ಮೇಲೆ ಡ್ರೆಸ್ಸಸ್ಸು ನಾನು ಸ್ವಲ್ಪ ಸ್ಟಿಚ್ ಹಾಕೊತಾ ಇದ್ದೆ. ಅಷ್ಟರೊಳಗೆ ಬೀಗ್ರೂಟಿಗೆ ಲೇಟ್ ಆಗುತ್ತೆ, ಹೊರಡು ಅಂದರು ನಮ್ಮ ಮನೆಯವರು ಅಂತ ಹೇಳಿ. ಸೊ ಅದನ್ನು ಅರ್ಧಕ್ಕೆ ಬಿಟ್ಬಿಟ್ಟಿದೆ. ಈಗ ನೆಕ್ಸ್ಟ್ ಡೇ ನಾನು ಅದನ್ನು ಸ್ಟಿಚಿಂಗ್ ಎಲ್ಲ ಹಾಕೊತಾ ಇದ್ದೀನಿ. ಇದು ಬಂದು ರೇಯಾನ್ ಮತ್ತು ಕಾಟನ್ ಮಿಕ್ಸ್ ಇರೋವಂಥದ್ದು ಫ್ಯಾಬ್ರಿಕ್ಕು. ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಅಂದರೆ ಡೈಲಿ ವೇರ್ಗೆ ಚೆನ್ನಾಗಿರ್ಬೋದು ಅಂತ ಅನ್ಕೊತೀನಿ. ಒಂದು 2-3 ಸಾರಿ ವಾಶ್ ಮಾಡೋವರೆಗೂ ಬಟ್ಟೆ ಕ್ವಾಲಿಟಿ ಹೇಗೆ ಅಂತ ಹೇಳೋದಕ್ಕಾಗಲ್ಲ. ಸೊ ಇವಾಗ ಇದನ್ನು ಸ್ಟಿಚಿಂಗ್ ಎಲ್ಲ ಆದಮೇಲೆ ನಾನು ಇದನ್ನು ಒಂದು ಸರಿ ವಾಶ್ ಮಾಡಿಬಿಟ್ಟೇ ಹಾಕ್ಕೊಳ್ಳೋದು. ಹಾಗೆ ಹೊಸದು ಯಾವುದೇ ತೊಗೊಂಡು ಬಂದ್ರೂ ಸಡನ್ನಾಗಿ ಅದನ್ನು ಹಾಗೆ ಹಾಕ್ಕೊಳ್ಳೋದಿಲ್ಲ, ನೀರಿಗೆ ಹಾಕಿಬಿಟ್ಟು ಹಾಕ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ಮೊದಲು ಸ್ಟಿಚ್ ಮಾಡ್ಕೊಳ್ಳೋಣ. ಆಮೇಲೆ ಇದು ಏನು ಅಂತ ಅಂದರೆ ರೇಯಾನ್ ಮಿಕ್ಸ್ ಇರೋದ್ರಿಂದ ಸಿಂಕ್ ಆಗೋದಿಲ್ಲ ಬಟ್ಟೆ. ಸೊ ಹಾಗಾಗಿ ಒಂದು ಸರಿ ನೀರಿಗೆ ಹಾಕಿಬಿಡ್ತೀನಿ, ಆಮೇಲೆ ಹಾಕ್ಕೊಳ್ಳೋದಕ್ಕೆ. ಇನ್ನು ಹಬ್ಬ ಇನ್ನು 2 days ಇದೆ ಅಲ್ವಾ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಹಬ್ಬಕ್ಕೆ ತಿಂಡಿಗಳನ್ನ ಬೇಯಿಸ್ಕೊಳ್ಳೋದು, ಹಬ್ಬಕ್ಕೆ ಪ್ರಿಪ್ರೇಷನ್ನು. ಈ ಹಬ್ಬ ನಮಗೆ ಯುಗಾದಿ ಹಬ್ಬ ಅಷ್ಟು ಕೆಲಸಗಳಿರೋದಿಲ್ಲ, ಆದರೆ ಗೌರಿ ಗಣೇಶ ಹಬ್ಬದಲ್ಲಿ ತುಂಬಾ ರೂಲ್ಸ್ಗಳಿದೆ. ಹಾಗೆ ಸಂಪ್ರದಾಯಗಳು ಕೆಲವೊಂದು ಕಡೆ ಇರುತ್ತೆ ಅಲ್ವಾ. ಸೊ ಸಂಪ್ರದಾಯಗಳು ಜಾಸ್ತಿನೇ ಇದೆ ಗೌರಿ ಗಣೇಶ ಹಬ್ಬದಲ್ಲಿ. ಸೊ ಅದೆಲ್ಲನೂ ಕೂಡ ನಿಮ್ಮ ಹತ್ರ ಆದಷ್ಟು ಶೇರ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ದಯವಿಟ್ಟು ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ನೆಕ್ಸ್ಟು ಇನ್ನು ಹಬ್ಬದ ಪ್ರಿಪ್ರೇಷನ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.